ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 334ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಸೀತೆ ರಾಮನ ದುರುದ್ದೇಶವನ್ನು ತಿಳಿದುಕೊಂಡು ಅವನಿಗೆ ಎಚ್ಚರಿಕೆ ಮಾತುಗಳನ್ನು ಆಡ್ತಾಳೆ. ನೀನು ನನ್ನ ಸ್ಪರ್ಶ ಮಾಡಿದರೆ ನಾನು ಸೂರ್ಯನ ಅಗ್ನಿಯಂತೆ ಇದ್ದೇನೆ. ಒಂದು ವೇಳೆ ನೀನು ನನ್ನ ಅಪಹರಿಸುವ ಪ್ರಯತ್ನ ಮಾಡಿದೆ ಅಂದರೆ ನೀನು ನಿನ್ನ ಪದರಲ್ಲಿ ಬೆಂಕಿ ಕಟ್ಕೊಂಡು ಹೋಗ್ತಾ ಇದ್ದೀಯಾ. ನೀನಷ್ಟೇ ಅಲ್ಲ, ನಿನ್ನ ವಂಶ ಕೂಡ ನಾಶ ಆಗ್ತಿದೆ, ಅಂತಹ ಬೆಂಕಿಯನ್ನು ಕಟ್ಕೊಂಡು ಹೋದಂಗೆ ಆಗ್ತಿದೆ ಅಂತ ಎಚ್ಚರಿಕೆ ಮಾತುಗಳನ್ನು ಸೀತೆ ರಾವಣನಿಗೆ ಹೇಳ್ತಾಳೆ. ರಾವಣ ಸೀತೆಯ ಮಾತುಗಳನ್ನು ನಿರ್ಲಕ್ಷಿಸಿ ಅಹಂಕಾರದಲ್ಲಿ ಹೇಳ್ತಾನೆ, ನನ್ನ ಕೈ ಹಿಡಿಯೋರ, ನನ್ನ ಗೆಲ್ಲವರ, ನನ್ನ ಎದುರು ಹಾಕೊಳ್ಳೋರ ಎಲ್ಲಿಯೂ ಇಲ್ಲ ಅಂತ ಹೇಳ್ತಾನೆ. ಸ್ವರ್ಗದಾಗೂ ಇಲ್ಲ, ದೇವತಾ ಲೋಕದಾಗೂ ಇಲ್ಲ, ಭೂಲೋಕದಾಗೂ ಇಲ್ಲ, ಎಲ್ಲಿಯೂ ಇಲ್ಲ. ಭೂಲೋಕದಲ್ಲಿ ಇರುವಂಥ ಎಲ್ಲ ಈ ಪ್ರಭೇದಗಳೇನಿವೆ, ಕಿನ್ನರ, ಗಂಧರ್ವರ, ಅವರು ಇವರು ಏನದಾರಲ್ಲ, ಯಕ್ಷರು, ರಾಕ್ಷಸರು, ಮಾನವರನ್ನು ಸೇರಿಕೊಂಡೇ ನನ್ನ ಕೈ ಹಿಡಿಯುವಂಥವ್ರು ಯಾರೂ ಇಲ್ಲ, ನನ್ನ ಸೋಲಿಸುವಂಥವ್ರು ಯಾರೂ ಇಲ್ಲ. ಹುಚ್ಚಿ ಅದನ್ನು ಬಿಟ್ಟುಬಿಡು, ನಿನಗೆ ಎಲ್ಲ ಐಶ್ವರ್ಯವನ್ನು ಕೊಡ್ತೇನೆ, ನಿನಗೆ ಎಲ್ಲ ಸುಖಗಳನ್ನು ಕೊಡ್ತೇನೆ, ಬಾ ನನ್ನ ಜೊತೆಗೆ ಲಂಕೆಯನ್ನು ನೋಡು, ಲಂಕೆಯ ಸೌಂದರ್ಯವನ್ನು ನೋಡು, ಅಲ್ಲಿ ಸೌಲಭ್ಯಗಳನ್ನು ನೋಡು, ಎಲ್ಲ ಮರೆತು ಬಿಡು, ನನ್ನ ಕೂಡ ಬಾ. ಒಂದು ಸಲ ನೀನು ನನ್ನ ಕಡೆ ಬಂದು ನನ್ನ ಜೊತೆಗೆ ಬಂದು ಲಂಕೆಯನ್ನು ನೋಡಿದಂದರೆ ನೀ ರಾಮನನ್ನು ಮರೆತು ಬಿಡ್ತೀಯ ಅಂತ ರಾವಣ ಸೀತೆಗೆ ಹೇಳ್ತಾ ಅದನ್ನೇ ಹೀಗೆ ಮುಂದುವರಿಸ್ತಾನೆ. ಓ ಸ್ವಾಭಿಮಾನದ ಹೆಣ್ಣೆ, ನನ್ನೊಂದಿಗೆ ಲಂಕೆಯ ಸಿರಿ ಅನುಭವಿಸು, ಮರೆಯುವೆ ನೀನು ಮಾನವಳೆಂದು. ಒಂದು ಸಲ ಬಂದು ಲಂಕೆ ವೈಭವ, ಲಂಕೆ ಭದ್ರತೆ, ಅಲ್ಲಿ ಸೌಲಭ್ಯಗಳನ್ನೆಲ್ಲ ನೋಡಿ ಅನುಭವಿಸಿದಂದರೆ ನೀ ಮಾನವ ಅನ್ನೋದನ್ನು ಮರೆತು ಬಿಡ್ತೀಯ. ನೀನು ರಾಮನಂತೂ ದೂರ ಉಳಿತು, ನೀನು ಮಾನವ ಅನ್ನೋದನ್ನು ಮರೆತು ಬಿಡ್ತೀಯ ಅಂತ ಹೇಳ್ತಾನೆ. ಮುಂದುವರಿದು, ದೇವಲೋಕ ಸುಖ ಮೀರಿದ ಲಂಕೆ, ಸುಖದಲ್ಲಿ ರಾಮನನ್ನು ಮರೆತು ಹೋಗುವೆ. ದೇವಲೋಕದಲ್ಲಿ ಇಲ್ಲದಂತಹ ಸುಖ ನಿನಗೆ ನನ್ನ ಲಂಕೆಯಲ್ಲಿ ಸಿಗ್ತಿದೆ. ಆ ಸುಖವನ್ನು ಅನುಭವಿಸುತ್ತಾ ನೀನೇನು ಮಾಡ್ತೀಯಾ, ಈಗೇನು ನಿನ್ನ ಗಂಡನ ನಾಮ ಜಪ ಮಾಡ್ತಾ ಇದ್ದಿಲ್ಲ, ಇದನ್ನು ಮರೆತು ಹೋಗ್ತೀಯ, ರಾಮನನ್ನೇ ಮರೆತು ಹೋಗ್ತೀಯ ಅಂತ ಹೇಳ್ತಾನೆ. ಭರತ ಅಯೋಧ್ಯ ರಾಜ, ರಾಮನಿಗೆ ಅರಣ್ಯವೇ ಗತಿ, ಆಡಳಿತದಲ್ಲಿ ಇರುವನು ನಾನು. ರಾಮನೆಲ್ಲಿ? ಅಯೋಧ್ಯ ಅಂತೂ ಈಗ ಭರತ ಹಾಳಾಗತ್ತಾನ, ನಿನ್ನ ಗಂಡಂತೂ ಇನ್ನು ವನವಾಸದಾಗ ಉಳಿಬೇಕು. ಅದಕ್ಕೆ ನಾನೇನು ಮಾಡ್ತಾ ಇದ್ದೇನೆ, ಅಯೋಧ್ಯ ರಾಜ್ಯನಾಗಿ ಆಳ್ತಾ ಇದ್ದೇನೆ. ನೀನು ಆಡಳಿತ ಯಾರು ಆಡಳಿತ ಆಗದಲ್ಲ ಅಂಥವ್ರು ಬೆನ್ನು ಹತ್ತು. ಈ ರಾಮನಿಗೆ ಯಾಕೆ ಬೆನ್ನು ಹತ್ತಿದ್ದೀಯಾ? ರಾಮ ಯಾವುದೂ ಆಡಳಿತವನ್ನು ಹೊಂದಿಲ್ಲ, ಅವನು ಒಂದು ಅರಣ್ಯದಲ್ಲಿರುವಂಥ ಒಬ್ಬ ಸನ್ಯಾಸಿ ಜೀವನ ತೆಗಿತಾ ಇದ್ದಾನೆ, ಅದಕ್ಕೆ ಬಿಟ್ಬಿಡು, ನನ್ನ ಬೆನ್ನು ಹತ್ತು ಅಂತ ಹೇಳಿ ಸೀತೆಗೆ ರಾವಣ ಹೇಳ್ತಾನೆ. ನಿನ್ನ ಕಾಮದ ಬಾನು ತಗಲಿದೆ ನನಗೆ, ನನ್ನನ್ನು ಧಿಕ್ಕರಿಸುವುದು ಸರಿಯಲ್ಲ ನಿನಗೆ. ನೀ ಅಂದ ಚಂದ ಮಾದಕತೆ ಏನಿದೆಯಲ್ಲ, ಆ ಬಾಣ, ಕಾಮದ ಬಾಣ ನನ್ನ ಎದೆಗೆ ತಗಲಿದೆ. ನನ್ನಲ್ಲೀಗ ಏನು ಸರಿ ಏನು ತಪ್ಪು ಅಂತ ತಿಳ್ಕೊಳ್ಳುವಂಥದ್ದು ಪ್ರಜ್ಞೆ ಇಲ್ಲ ನನಗೆ. ನಾ ಎಲ್ಲನೂ ವಿವೇಕವನ್ನು ಕಳ್ಕೊಂಡು ಬಿಟ್ಟೆ ನಾನು. ಅದಕ್ಕೆ ಸುಮ್ಮನೆ ನೀ ಏನು ಮಾಡು, ನನ್ನ ಧಿಕ್ಕರಿಸೋಕೆ ಹೋಗಬೇಡ, ನಾ ಹೇಳಿದ್ದನ್ನು ಕೇಳು, ನನ್ನನ್ನು ಸ್ವೀಕರಿಸು ಅಂತ ಹೇಳಿ ರಾವಣ ಸೀತೆಗೆ ಹೇಳ್ತಾನೆ. ಮುಂದೆ ಬರೆದು, ಯುದ್ಧದಲ್ಲಿ ರಾಮ ನನಗೆ ಸರಿ ಸಮಾನ ಅಲ್ಲ, ರಾಮನೊಬ್ಬ ಮಾನವ ನನ್ನ ಗೆಲ್ಲಲಾರ. ಒಂದು ವೇಳೆ ನಿನ್ನ ಗಂಡನ ಮ್ಯಾಗ ನಿನಗೆ ವಿಶ್ವಾಸ ಇತ್ತನ್ನು ಅದನ್ನು ಮರೆತು ಬಿಡು, ನಂಬಿಕೆ ಇತ್ತಂದರೆ. ಯಾಕಂದರೆ ರಾಮ ನನ್ನಷ್ಟು ಪರಾಕ್ರಮಿ ಅಲ್ಲ, ರಾಮ ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ರಕ್ಷಣೆಗೆ ಬಂದು ರಾಮ ನನ್ನೆಲ್ಲ ಸೋಲಿಸ್ತಾನಂತ ನಿನ್ನಲ್ಲಿ ಏನಾದರೂ ವಿಚಾರಗಳಿದ್ದು ಅಂದರೆ ಅವು ತಪ್ಪು ವಿಚಾರಗಳು, ಅದರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಮುಂದುವರೆದು, ರಾವಣ ಕಠೋರ ಕ್ರೂರ ಶಬ್ದ ಕೇಳಿ ಸೀತೆ ದುಃಖಿಸಿದಳು, ಕ್ರೋಧದಿಂದ ರಾವಣಿಗೆ ನುಡಿದಳು. ರಾವಣಂತೂ ಗೊತ್ತಾಯ್ತು, ಇದಕ್ಕೆ ಹಠಕ್ಕೆ ಬಿದ್ದುಬಿಟ್ಟ. ಹೇಗಾರು ಮಾಡಿ ನಾನು ಹೊತ್ಕೊಂಡು ಹೋಗ್ತಾ ಅಂತ ಗೊತ್ತಾಯಿತು. ಅವಳ ತನ್ನ ಅಸಹಾಯಕತೆಯ ಮೇಲೆ ತಾನೇ ದುಃಖಿಸಲಿಕ್ಕೆ ಶುರು ಮಾಡ್ತಾಳೆ.
ಕ್ರೋಧದಿಂದ ಸಿಟ್ಟು ಬರ್ತದೆ. ಮತ್ತು ಈ ಅಸಹಾಯಕತೆ ತಂದುಕೊಂಡವಳು ಅವಳೇ. ಲಕ್ಷ್ಮಣ ಅಲ್ಲಿಂದ ಬಿಟ್ಟು ಹೋಗ್ತಾ ಇರೋಕ್ಕಿಲ್ಲ ಲಕ್ಷ್ಮಣ. ಮತ್ತು ಲಕ್ಷ್ಮಣ ಇರ್ತಿದ್ದಂದ್ರೆ ಇವನು ಬರ್ತಿದ್ದಿಲ್ಲ. ಆದರೆ ಇವಳೇನು ಮಾಡಿದ್ರೆ ಲಕ್ಷ್ಮಣನ ಅನ್ನ ಹುಡ್ಕೊಂಡು ಬರೋಕ್ಕೆ ಕಳಿಸಿರ್ತಾಳೆ. ಮತ್ತು ಆ ಒಂದು ಅಸಹಾಯಕತೆಯನ್ನು ತಾನೇ ತಂದುಕೊಂಡಿರ್ತಾಳೆ ಸೀತೆ. ಅದನ್ನು ನೆನೆಸಿಕೊಂಡು ದುಃಖಿಸ್ತಾಳೆ ಮತ್ತು ಸಿಟ್ಟು ಬರ್ತದೆ ರಾವಣನ ಮೇಲೆ. ರಾವಣ ಮಾತುಗಳನ್ನು ಕೇಳಿ ರಾವಣನಿಗೆ ಸಿಟ್ಟಿನಲ್ಲಿ ನುಡಿತಾಳೆ. ಕುಬೇರನು ಸಹೋದರನೆಂದು ಹೇಳುವಿ, ನೀನು ಪಾಪ ಮಾಡುವುದು ಸರಿಯೇ. ಅಲ್ಲಪ್ಪ, ನೀನು ಒಬ್ಬ ದೇವತಾ ಪುರುಷನಾದಂತಹ ಕುಬೇರಾದ ಪುಲಸ್ತ್ಯ ಮುನಿಗಳು ಆಯಿತು. ವಿಶ್ರವಾಸು ಅವನ ಮಗ ವಿಶ್ರವಾಸುವನ ಇಬ್ಬರು ಹೆಂಡ್ತಿರು. ಮೊದಲೇ ಹೆಂಡತಿ ಮಗ ಕುಬೇರ, ಎರಡನೇ ಹೆಂಡತಿ ಮಗ ಕೈಕೇಶಿ ಮಗ ರಾವಣ. ಒಂದು ಉಚ್ಚ ಕುಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ನೀನು ಇಂತಹ ದೇವತಾ ಪುರುಷನಂತಹ ಅನ್ನದಾನಂತ ನೀ ಹೇಳ್ತೀಯ. ಇಷ್ಟೆಲ್ಲ ಒಳ್ಳೆ ಸಂಸ್ಕಾರ, ಒಳ್ಳೆ ಮನೆತನ ಇದ್ದು ನೀ ಈ ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಸೀತೆ ರಾವಣನನ್ನು ಕೇಳ್ತಾಳೆ. ನಿನ್ನಂಥ ರಾಜನ ದುರ್ಬುದ್ಧಿಯಿಂದ ನಾಶವಾಗುವುದು ರಾಕ್ಷಸ ವಂಶ, ಅದರ ಅಪಕೀರ್ತಿ ನಿನಗೆ. ನಿನ್ನಂಥ ಒಬ್ಬ ದುಷ್ಟ ರಾಜನಿಂದ, ನಿನ್ನಂಥ ಒಬ್ಬ ದುಷ್ಟ ವ್ಯಕ್ತಿಯಿಂದ ಏನಾಗ್ತಿದೆ, ನಿಮ್ಮ ವಂಶನ ನಾಶ ಆಗ್ತಿದೆ. ನೀನು ಪುಲಸ್ತ್ಯ ಕುಲವಂತ ಹೆಸರು ಹೇಳ್ತಾ ಇದ್ದೀಯಾ, ಪುಲಸ್ತ್ಯ ವಂಶಜ ಅಂತ ಹೇಳ್ತಾ ಇದ್ದೀಯಾ. ಅಂಥ ಒಂದು ಶ್ರೇಷ್ಠ ಬ್ರಾಹ್ಮಣ ವಂಶ ಕೂಡ ನಾಶಕ್ಕೆ ನೀನು ಕಾರಣ ಆಗ್ತೀಯ. ಅದು ಏನಾದರೂ ಮುಂದೊಂದು ದಿನ ಅಪಕೀರ್ತಿಗೆ ಒಳಗಾಗಿತ್ತಂದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ ಅಂತ ಹೇಳಿ ಸೀತೆ ರಾವಣನಿಗೆ ಹೇಳ್ತಾಳೆ. ಸೀತೆಯನ್ನು ಅಪಹರಿಸಿ ಬದುಕುವುದು ಅಸಾಧ್ಯ. ರಾಮನಿಂದ ರಕ್ಷಿಸಿಕೊಳ್ಳಲಾರೆ. ಇಷ್ಟ ಅಲ್ಲ, ನಿನಗೆ ಇನ್ನೊಂದು ಸಲ ಹೇಳ್ತೀನೋ, ನೀನು ನನ್ನನ್ನು ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಹಸಕ್ಕಿಳಿದಂದ್ರೆ ನೀನು ರಾಮನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ, ನಿಶ್ಚಿತ ಅಂತ ಬರ್ಕೋ ಅಂತ ಹೇಳ್ತಾಳೆ. ನನ್ನಂಥ ಪತಿವ್ರತ ಸ್ತ್ರೀಯನ್ನು ಅಪಹರಿಸಿ ಅಮೃತ ಕುಡಿದು ಬದುಕಲಾರೆ ರಾವಣ. ಒಂದು ವೇಳೆ ನಾನು ಏನಾದರೂ ಅಪಹರಿಸಿದಂದ್ರೆ ನೀನು ಹೇಳ್ತಾ ಇದ್ದೀಯಾ ಅಮರತ್ವ ನನಗೆ ವರ ಇದೆ ಅಂತ ಹೇಳ್ತಾ ಇದ್ದೀಯ ನೀನು. ಒಂದು ವೇಳೆ ನೀನು ಅಮೃತ ಕುಡಿದು ಅಮೃತತ್ವವನ್ನು ಹೊಂದಿದ್ರೂ ಕೂಡ ನನ್ನ ಅಪಹರಣ ನಿನಗೇನಾಗ್ತಿದೆ, ಸಾವಿಗೆ ಕಾರಣ ಆಗ್ತಿದೆ. ನೀನು ಎಷ್ಟೇ ಅಮೃತವನ್ನು ಹೊಂದಿದ್ರೂ ಕೂಡ ನಿನ್ನ ಸಾವ ಖಂಡಿತ ಅನ್ನುವಂಥ ಎಚ್ಚರಿಕೆಯನ್ನು ಸೀತೆ ರಾವಣನಿಗೆ ನೀಡ್ತಾಳೆ. ಸೀತೆಯ ಮಾತುಗಳನ್ನು ಕೇಳುತ್ತಾ ತನ್ನ ಸಬಲ ಕೈಗಳಿಂದ ಚಪ್ಪಾಳೆ ತಟ್ಟಿದ ರಾವಣ. ಆಕಿ ಮಾತುಗಳನ್ನು ಕೇಳಿದ, ಕೋಪದಾಗ ಆಕಿ ಹೇಳುವುದನ್ನು ಕೇಳಿದ. ಒಂದು ಅಣಕದಲ್ಲಿ ತನ್ನ ಎರಡೂ ಕೈಗಳಿಂದ ಚಪ್ಪಾಳೆ ತರ್ತಾನೆ ರಾವಣ. ಗುಡುಗಿದ ಸೀತೆ ರಾವಣ ಮತ್ತು ಸೀತೆಗೆ ಅಗದಿ ಕಠೋರ ಉಕ್ತಿಗಳಿಂದ ಹೇಳಕ್ಕೆ ಶುರು ಮಾಡ್ತಾನೆ. ಗುಡುಗಾಕ್ ಹಿಡಿತಾನೆ, ಗದ್ದರ್ಸಕ್ಕೆ ಹಿಡಿತಾನೆ. ಏನಂತ ಗದ್ದರ್ಸ್ತಾನಂದ್ರೆ, ರಾಮನ ಹುಚ್ಚು ಹಿಡಿದಿದೆ ನಿನಗೆ, ನನ್ನ ಸಾಹಸ ಪೌರುಷ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಿನಗೆ ರಾಮನ ಹುಚ್ಚು ಎತ್ತಿಬಿಟ್ಟಿದೆ ನಿನಗೆ. ಆ ಹುಚ್ಚುತನದಲ್ಲಿ ನನ್ನ ಪೌರುಷವನ್ನು, ನನ್ನ ಪರಾಕ್ರಮವನ್ನು, ನನ್ನ ವ್ಯಕ್ತಿತ್ವವನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತೇಳಿ ಗದ್ದರ್ಸ್ತಾನೆ. ಭೂಮಿಯನ್ನು ಎತ್ತಬಲ್ಲೆ, ನಾ ಎಷ್ಟು ಪರಾಕ್ರಮಿ ಅದೇನಂದ್ರೆ, ನಾ ಈಗ ಇಚ್ಛಾ ಮಾಡಿನಂದ್ರೆ ಭೂಮಿನ ಮೇಲೆ ಎತ್ತ, ನಾನು ಆಕಾಶದಲ್ಲಿ ನಿಂತು ಭೂಮಿಯನ್ನು ಮೇಲೆ ಎತ್ತಬಲ್ಲೆ, ಮಹಾಸಾಗರ ಕ್ಷೀಣಿಸಬಲ್ಲೆ. ಏನು ದೊಡ್ಡ ಸಾಗರಗಳದಲ್ಲ ಇವನ್ನ ಆಗಿನಾಗ ಬತ್ತಿಸಬಲ್ಲೆ, ಒಣಗಿಸಬಲ್ಲೆ. ಸಾವನ್ನು ಸಾಯಿಸಬಲ್ಲೆ, ಸಾವನ್ನು ಸಾಯಿಸ್ತೇನೆ ನಾನು. ಯಮನನ್ನು ಸಾಯಿಸಬಲ್ಲೆ. ಸಾವು ಅಂದರೆ ಯಮ, ಕಾಲ ಅಂತ ಕರಿತೇವೆ ನಾವು. ಆ ಕಾಲಗೆ ನಾನು ಕಾಲ, ಸಾವಿಗೆ ಸಾವು ಮನುಷ್ಯ ನಾನು. ನನ್ನ ಮುಂದೆ ಇಂಥವೆಲ್ಲ ಹೇಳ್ತಾ ಇದ್ದೀಯ ಅಂತ ಗದ್ದರ್ಸ್ತಾನೆ. ಸೂರ್ಯ ಭೂಮಿಗಳನ್ನು ಸೀಳಬಲ್ಲೆ ಬಾಣಿನಿಂದ, ಮಾದಕ ಹೆಣ್ಣೆ ನಿನ್ನ ಇಚ್ಛೆ ಪೂರೈಸುವೆ ಗಂಡನಾಗಿ. ನಾವು ಒಂದು ಬಾಣ ಹೊಡೆದ್ನಂದ್ರೆ ಆಕಾಶದಲ್ಲಿ ಅಂತ ಸೂರ್ಯ ಇರಲಿ, ಚಂದ್ರ ಇರಲಿ, ನಕ್ಷತ್ರಗಳಿರಲಿ, ಅವೆಲ್ಲ ಏನಾಗ್ತವ, ಛಿದ್ರವಾಗಿ ಹೋಗ್ತವ. ಅವನ್ನೆಲ್ಲ ಸೀಳಿ ತೆಗಿಬೋದು, ನಾನು ಹೊಡೆದು ತೆಗಿಬೋದು, ಅವನ್ನೆಲ್ಲ ಛಿದ್ರ ಮಾಡಬಹುದು. ಅದೆಲ್ಲ ಬಿಡು. ಮಾದಕ ಹೆಣ್ಣೆ ಅಂದರೆ ಅವಳಲ್ಲಿ ಮಾದಕ ಅಂದ ಇತ್ತು, ಅದಕ್ಕೆ ಹೀಗೆ ಮಾಡ್ತಾನೆ. ಮಾದಕ ಹೆಣ್ಣೆ ಅದೆಲ್ಲ ಬಿಡು, ನಿನ್ನ ಇಚ್ಛೆ ಪೂರೈಸುವೆ ಗಂಡನಾಗಿ. ನನ್ನನ್ನು ನೀನು ಗಂಡಂತ ಸ್ವೀಕಾರ ಮಾಡ್ಕೋ, ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಪೂರೈಸುವೆ ಅಂತ ಹೇಳಿ ರಾವಣ ಸೀತೆಗೆ ಗದ್ದರಿಸಿ ಮಾತುಗಳನ್ನು ಆಡ್ತಾನೆ. ಕೆಂಪಾದವು ಕಣ್ಣುಗಳು ರಾವಣ ಸಿಟ್ಟಿನಿಂದ ತನ್ನ ಮೂಲ ರೂಪ ತಾಳಿದ ರಾವಣ. ಇಷ್ಟು ಗದ್ದರಿಸ್ತಾನೆ, ಅವನಲ್ಲಿ ಕೋಪ ಬಂತು. ಕಣ್ಣೆಲ್ಲ ಕೆಂಪಾದ ಸಿಡಿಬಿಡಿಗೊಂಡ.
ಮುಖ ಅಗದಿ ರೌದ್ರ ಇದ್ರಾಗಿ ಬಂದು ಹೋಯ್ತು. ಅವನು ತನ್ನ ಮೂಲ ರೂಪ, ರಾಕ್ಷಸ ಮೂಲ ರೂಪ ಅನ್ನೋದು ಸಿಟ್ಟಿನ ರಾಕ್ಷಸ ಹೇಗಿರ್ತಲ್ಲ, ಸಿಟ್ಟಿನ ರಾವಣ ಹೇಗಿರ್ತಾನಲ್ಲ ಆ ರೂಪವನ್ನು ತಾಳ್ತಾನೆ. ಕೆಂಪು ಉಡುಪು ಕಪ್ಪು ಮೈಕಟ್ಟು. ಇಲ್ಲಿ ನೋಡಿ ರಾವಣನ ಹೇಗಿದ್ದವ, ಎಂಥ ಬಟ್ಟೆಗಳನ್ನು ಹಾಕ್ತಿದ್ದ, ಮೈಕಟ್ಟು ಹೇಗಿತ್ತು ಅನ್ನೋದು ರಾವಣನ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಕೆಂಪು ಉಡುಪು, ಅವನು ಕೆಂಪು ಉಡುಪು ಧರಿಸ್ತಿದ್ದ. ಕಪ್ಪು ಮೈಕಟ್ಟು, ಕರಿ ಬಣ್ಣಿರ್ತವನು, ಶ್ಯಾಮವರ್ಣದವನು. ಚಿನ್ನ ವಜ್ರದ ಆಭರಣಗಳು, ಮೈ ತುಂಬ ಎಲ್ಲ ಚಿನ್ನ ವಜ್ರದ ಆಭರಣಗಳು ತುಂಬಿದ್ದವು. ಕೆಂಪು ಕಣ್ಣುಗಳು, ಕಣ್ಣ ಗದಿ ಕೆಂಪಾಗಿದ್ದು, ಕೆಂಪು ಕಣ್ಣುಗಳಿದ್ದು. ದಿಟ್ಟಿಸುತ್ತಾ ಸುಂದರ ಕೋಮಲ ಸೀತೆಯನ್ನು ರಾವಣ ನುಡಿದ ಸೀತೆಗೆ, ಮತ್ತು ಶತ್ರುವಿನಿಂದ ಸೀತೆಗೆ ಹೀಗೆ ಹೇಳ್ತಾನವ, ಓ ಹೆಣ್ಣೆ, 3 ಲೋಕದಲ್ಲಿ ಬಲಶಾಲಿ ಗಂಡ ಬೇಕಾದರೆ ನನ್ನನ್ನು ಮಾಡಿಕೊ, ನಿನಗೆ ನಾನೆಂದೂ ಕೇಡ ಮಾಡೆನು, ನಿನ್ನ ಮನಸ್ಸು ನೋಯಿಸೇನು, ರಾಮನ ಮರ್ತವಿಡು. ಇಲ್ಲಿ ನೋಡಿ ರಾವಣನ ಒಂದು ಇಂಗಿತನ ಹೆಂಗಿದೆ ಅಂದರೆ, ಸಿಟ್ಟಿನಾಗ ಹೇಳಿಬಿಡ್ತಾನೆ, ಆಕಿನ ದಿಟ್ಟಿಸಿ ನೋಡ್ಕೊತಾನೆ. ಕೋಮಲ ಹೆಣ್ಣು, ಚಂದ ಹೆಣ್ಣನ್ನು ದಿಟ್ಟಿಸಿ ನೋಡ್ಕೊತಾನೆ. ಆಕೆ ಏನು ಹೇಳ್ತಾನೆ, ಓ ಹೆಣ್ಣೆ, 3 ಲೋಕದಲ್ಲಿ ಬಲಶಾಲಿ ಗಂಡ ಬೇಕಾದರೆ ನನ್ನನ್ನು ಮಾಡಿಕೊ. ಬೇಕಾದರೆ ಆಯ್ಕೆ ಹೇಳ್ತಾನಲ್ಲಿ. ಇಡೀ 3 ಲೋಕದಾಗ ನನ್ನಂಥ ಗಂಡು ಯಾರೂ ಇಲ್ಲ, 3 ಲೋಕದ ಗಂಡ ನಾನು. ನಿನಗೆ ಇಚ್ಛಾ ಯಾಕಂದ್ರೆ ನಿನ್ನ ಇಚ್ಛೆಯಿಂದ ಅಂತಾನೆ, ಇಚ್ಛೆಗೆ ವಿರುದ್ಧವಾಗಿ ಅಲ್ಲ. ನನ್ನೆಲ್ಲ ಪರಾಕ್ರಮಗಳನ್ನು, ನನ್ನ ಸೌಂದರ್ಯ, ನಾನು ಇದನ್ನೆಲ್ಲ ತಿಳ್ಕೊಂಡು ನೀನು ನಾ ಎಂಥ ವ್ಯಕ್ತಿ ಅದನ್ನು ಅನ್ನೋದನ್ನು ತಿಳ್ಕೊಂಡು ಸ್ವ ಇಚ್ಛೆಯಿಂದ ನೀ ನನ್ನನ್ನು ಲಗ್ನವಾಗುವಂತ ಹೇಳ್ತಾನೆ, ಮದುವೆ ಆಗಂತ ಹೇಳ್ತಾನೆ. ಇಲ್ಲಿ ತನ್ನ ಬಲವಂತಿಕೆಯನ್ನು ಹೆರಕ್ಕೆ ಹೋಗೋದಿಲ್ಲ ಅವ. ಅಲ್ಲಿ ಅವಳಿಗೆ ಹೇಳ್ತಾನೆ, ಇದೆಲ್ಲ ತಿಳ್ಕೊಂಡು ನೀ ಏನಾಗೋ, ನಾ 3 ಲೋಕದ ಗಂಡ ಇದ್ದಂಗೆ ಅದನ್ನು, ನಿನ್ನ ಇಚ್ಛೆ ಇತ್ತಂದ್ರೆ ನನ್ನನ್ನು ಮದುವೆ ಮಾಡ್ಕೊ ಅಂತ ಹೇಳ್ತಾನೆ. ನಿನಗೆ ನಾನೆಂದು ಕೇಡ ಮಾಡೆನು. ಇಲ್ಲಿದೆ ನೋಡಿ, ನಿನಗೆಂದು ಕೇಡ ಮಾಡುವುದಿಲ್ಲ, ಬಲಾತ್ಕಾರ ಮಾಡುವುದಿಲ್ಲ, ನಿನಗೆ ಹಿಂಸಿಸುವುದಿಲ್ಲ, ನಿನ್ನ ಮನಸ್ಸಿನ ವಿರುದ್ಧ ಹೋಗುವುದಿಲ್ಲ. ಈ ಶಬ್ದಗಳು ಯಾವಾಗ ಬರ್ತಾವಂದ್ರೆ, ಅವು ಹಿಂದೆ ಭಾಳ ಮಂದಿ ಜೊತೆಗೆ ವೇದವತಿ ಕತೆ ಬರ್ತದೆ, ರಂಬೆ ಕತೆ ಬರ್ತದೆ, ಎಂತೆಂಥ ಸುಂದರ ಸ್ತ್ರೀಯರ ಕತೆಗಳು ಬರ್ತಾವಲ್ಲಿ. ಅಲ್ಲಿ ಯಾರನ್ನು ಬಿಟ್ಟಿದ್ದಿಲ್ಲ, ಅವನು ಬಲಾತ್ಕಾರ ಮಾಡಿರ್ತಾನೆ. ರಂಬೆ ಇವನು ಸೊಸೆ ಅಂದರೆ ಕುಬೇರನ ಹೆಂಡತಿಯಕ್ಕೆ. ಅವಳು ಕೇಳ್ತಾಳಕ್ಕೆ, ನಾನು ನಿನ್ನ ಸೊಸೆನೋ ಮಾರಾಯಣ, ನಿನ್ನ ಮಗನ ಹೆಂಡತಿ ನಾನು, ಇದೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಹೇಳಿದ್ರು ಸಹಿತ ಆಕೆ ಮುಂದೆ ಬಲವಂತಿಕೆ ಮಾಡಿರ್ತಾನೆ. ಭಾಳಷ್ಟು ಹೆಣ್ಣು ಮಕ್ಕಳ ಮ್ಯಾಗ ಬಲವಂತಿಕೆ ಮಾಡಿರ್ತಾನೆ. ಅಂಥ ಮನುಷ್ಯ ಇವತ್ತು ಸೀತೆಯ ಮಾದಕತೆಯನ್ನು ನೋಡಿಯೂ ಕೂಡ, ಕೋಮಲತೆಯನ್ನು ಕಂಡು ಕೂಡ ಆ ಒಂದು ಬಲವಂತಿಕೆ ಇಚ್ಛೆ ಅವನಲ್ಲಿ ಬರುವುದಿಲ್ಲ. ಯಾಕಂದರೆ ಅವನಲ್ಲಿ ಏನಾಗ್ತಿದೆ ಅಂದರೆ, ಸೀತೆ ಮ್ಯಾಗ ಮನಸ್ಸು ಹೋಗ್ತಿದೆ. ಮನಸ್ಸು ಸೋಲ್ತಾನೆ ಸೀತೆಗೆ. ಅವ ಮನಸ್ಸು ಹೊತ್ತು ಒಂದು ಹಠಕ್ಕೆ ಬೀಳ್ತಾನಲ್ಲ, ಸೀತೆ ತಾನೇ ಸ್ವ ಇಚ್ಛೆಯಿಂದ ಮನಸ್ಸು ಬದಲಿಸಿಕೊಂಡು ರಾಮನನ್ನು ಮರೆತು ನನ್ನನ್ನು ಲಗ್ನವಾಗಬೇಕು, ಆಕೆ ಯಾವಾಗ ನನ್ನ ಲಗ್ನ ಆಗ್ತಾಳಲ್ಲ ಅವಾಗ ಮಾತ್ರ ಆಕೆ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಅವನ ಮನಸ್ಸಿನಾಗ ಈ ವಿಚಾರ ಬಂದಿರ್ತಿದೆ. ಇದು ಸೀತೆಗೆ ರಕ್ಷಣೆಯಾಗಿ ನಿಲ್ತದೆ. ಇನ್ನು ಯಾರ್ಯಾರು ಏನೇನು ಕಥೆಗಳನ್ನು ಹೇಳ್ತಾರೆ, ಹಿಂದಿನ ಶಾಪ್ ಇರ್ತದೆ, ರಾವಣದ ತಲೆ 100 ತಲೆ ಆಗ್ತಾವಂತ ಒಂದು ಶಾಪ್, ವೇದವತಿ ಶಾಪ್ ಇರ್ತದೆ, ಮತ್ತು ಏನೇನೋ ಕಥೆಗಳನ್ನು ಕೂಡಿಸ್ತಾರೆ. ಅದೇನೂ ಇಲ್ಲ. ಸೀತೆಗೆ ರಕ್ಷಣೆ ಯಾವ್ದು ನಿಲ್ತದೆ ಅಂದರೆ ರಾವಣನ ದೌರ್ಬಲ್ಯ. ಸೀತೆಯ ಮೇಲೆ ಏನು ಒಂದು ಪ್ರೇಮವನ್ನು ಹೊಂದುತ್ತಾನೆ, ಮನಸ್ಸನ್ನು ಹೊಂದುತ್ತಾನೆ, ಮನಸ್ಸನ್ನು ಕೊಡ್ತಾನೆ, ಸೋಲ್ತಾನೆ. ಆ ಒಂದು ಛಲ ಏನಿರ್ತದೆ, ಸೀತೆ ತಾನೇ ಮನಸ್ಸಿನಿಂದ ನನ್ನನ್ನು ಒಪ್ಕೊಳ್ಬೇಕು ಅನ್ನುವಂಥದ್ದು ಅವನಲ್ಲೇನೋ ಒಂದು ಉದ್ದೇಶ ಹುಡ್ತಿದೆ, ಛಲ ಏನು ಹುಡ್ತಿದೆ, ಅದು ಸೀತೆಗೆ ರಕ್ಷಣೆಯಾಗಿ ಉಳಿತಿದೆ. ಆ ಜೀವನ ಉದ್ದಕ್ಕೂ ಅಂದರೆ ಯುದ್ಧ, ರಾವಣ ಸಾಯು ತನಕನೂ ಅದು ಸೀತೆಗೆ ರಕ್ಷಣೆಯಾಗಿ ಉಳಿತಿದೆ. ರಾವಣ ಎಂದೂ ಅವಳ ಮೇಲೆ ಅವಳ ಇಚ್ಛೆಯ ವಿರುದ್ಧ ಬಲಾತ್ಕಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಇದು ಸೀತೆಗೆ ಸಿಕ್ಕಂಥ ಒಂದು ರಕ್ಷಣೆ. ಇನ್ನು ಮುಂದೆ ರಾವಣ ಏನೇನು ಹೇಳ್ತಾನೆ, ಏನು ನಡೀತಿದೆ, ನಂತರ ಸೀತೆ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.